ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ವರ್ಸಸ್ ಎಚ್ಡಿಕೆ ಎಂಬಂತಾಗಿರುವಂಥದ್ದು ಗೊತ್ತಿರುವಂಥ ವಿಚಾರ. ಮತ್ತೊಂದು ಕಡೆ ಇದೆಲ್ಲದರ ನಡುವೆ ಸಿಎಂ ಡಿಕೆಶಿ ಸವಾಲಿಗೆ ಎಚ್ಡಿ ಕುಮಾರಸ್ವಾಮಿ ಪ್ರತಿ ಸವಾಲನ್ನು ಕೂಡ ಹಾಕಿದ್ದಾರೆ. ಬೈರಮಂಗಲಕ್ಕೆ ಬನ್ನಿ, ಮುಖಾಮುಖಿ ಚರ್ಚೆಗೆ ಸಿದ್ಧ ಅಂತ ಹೇಳಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಸವಾಲಿಗೆ ಎಚ್ಡಿಕೆ ಪ್ರತಿ ಸವಾಲನ್ನು ಹಾಕಿದ್ದಾರೆ. ಬೈರಮಂಗಲಕ್ಕೆ ಬನ್ನಿ, ಮುಖಾಮುಖಿ ಚರ್ಚೆಗೆ ಸಿದ್ಧ ಅಂದಿದ್ದಾರೆ. ಈ ಮೂಲಕ ಡಿಕೆ ಶಿವಕುಮಾರ್ಗೆ ಎಚ್ಡಿ ಕುಮಾರಸ್ವಾಮಿ ಓಪನ್ ಚಾಲೆಂಜ್ ಹಾಕಿದ್ದಾರೆ. 2028ಕ್ಕೆ ನಮ್ಮ ಸರ್ಕಾರವೇ ಅಧಿಕಾರಕ್ಕೆ ಬರುತ್ತೆ, ಯಾರ್ಯಾರು ಜೈಲಿಗೆ ಹೋಗೋಕೆ ರೆಡಿಯಾಗಿ ಅಂತ ಪ್ರತಿ ಸವಾಲನ್ನ ಎಸೆದಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಪಂಚ್ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್ ಅವರಿಗೆ. ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ಡಿಕೆ ವರ್ಸಸ್ ಎಚ್ಡಿಕೆ ಅನ್ನುವಂತಾಗಿದೆ. ಇದರ ನಡುವೆ ಇವತ್ತು ಕುಮಾರಸ್ವಾಮಿ ಮಾತಾಡುವಂತಹ ಸಂದರ್ಭದಲ್ಲಿ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಓಪನ್ ಚಾಲೆಂಜ್ ಹಾಕಿದ್ದಾರೆ. ಬೈರಮಂಗಲಕ್ಕೆ ಬನ್ನಿ, ಮುಖಾಮುಖಿ ಚರ್ಚೆಗೆ ಸಿದ್ಧ ಅಂದಿದ್ದಾರೆ. ಮತ್ತು 2028ಕ್ಕೆ ನಮ್ಮ ಸರ್ಕಾರವೇ ಅಧಿಕಾರಕ್ಕೆ ಬರುತ್ತೆ, ಯಾರ್ಯಾರು ಜೈಲಿಗೆ ಹೋಗೋಕೆ ರೆಡಿಯಾಗಿದ್ದೀರಿ ಅಂತ ಕೂಡ ಈ ಸಂದರ್ಭದಲ್ಲಿ ಪ್ರತಿ ಸವಾಲನ್ನು ಎಸೆದಿದ್ದಾರೆ ಕುಮಾರಸ್ವಾಮಿ. ಮೊದಲೇ ಹಳೆ ಮೈಸೂರು ಭಾಗ ಅಂತ ಬಂದಾಗ ಕುಮಾರಸ್ವಾಮಿ ಅವರು ಮಾತಾಡಿದ್ದಾರೆ. ನಿಜಕ್ಕೂ ರೈತರು ಒಪ್ಪಿದ್ದಾರೆ, ಇಲ್ಲಿ ಮಾಡಬಾರದು ಮಾಡಿದ್ದೀರಿ. ಅದೇ MLA ಹೋಗ್ಬಿಟ್ಟು ಚೆಕ್ ಕೊಡೋದುಂಟಾ? ಇದ್ಯಾವಾಗಲಿಂದ ಈ ಹೊಸ ಕಾನೂನು ತಂದ್ರಿ? ಯಾರಾದರೂ ಭೂ ಸ್ವಾಧೀನ ಪ್ರಕ್ರಿಯೆ ಮಾಡಬೇಕಾದ್ರೆ ಯಾರೋ ನಿಮ್ಮ ಲ್ಯಾಂಡ್ ಅಕ್ವಿಸೇಷನ್ ಆಫೀಸರ್ ಇರ್ತಾನಲ್ಲ, SLO, ಅವನು ಅವರ ಹೆಸರಿಗೆ RTGS ಮಾಡಬೇಕು, ಚೆಕ್ ಕೊಡಕ್ ಬರಲ್ಲ. ಶಾಸಕರು ಏನು ಇಷ್ಟದ ದೊಡ್ಡ ಬೋರ್ಡ್ ಇಟ್ಕೊಂಡ್ಬಿಟ್ಟು ಕೊಡ್ತಾ ಇದೀವಿ ನೋಡಿ ಆಗಿಲ್ಲ ಅಂತ ಹೇಳಿ ಯಾರೋ 6 ಜನಕ್ಕೋ 7 ಜನಕ್ಕೋ ಕೊಟ್ಟು ಏನು ದೊಡ್ಡ ರೈತರನ್ನ ಉಳಿಸ್ತಕ್ಕಂಥದ್ದಕ್ಕೆ ದೊಡ್ಡ ಮಟ್ಟದಲ್ಲಿ ಆರ್ಥಿಕ ಶಕ್ತಿ ಕೊಟ್ಟಿದ್ದೀವಿ ಅಂತ ಹೊರಟಿದ್ದೀರಿ. ಇವತ್ತು ಇಂದಿನ ಕಲಾಪದಲ್ಲಿ ಸಿದ್ದರಾಮಯ್ಯನವರೇ ಬುದ್ಧಿ ಹೇಳಿ ನೆನ್ನೆ ಇಲ್ಲೆಲ್ಲ ಭಾಷಣ ಮಾಡ್ಕೊಂಡಿದ್ದೀರಿ. 2028ಕ್ಕೂ ಮತ್ತೆ ಕಾಂಗ್ರೆಸ್ ಸರ್ಕಾರವೇ ಏನೋ ಡಿಕೆ ಬಿಕೆ ಹೆಸರಿನಲ್ಲಿ ಮತ್ತಿನ್ನೊಂದು ಬಾರಿ 28ಕ್ಕೆ ಬರ್ತಾರಂತೆ. ನೆನ್ನೆ ಅಸಹ್ಯ ರಸ್ತೆ ನೋಡಿದ್ರೆ ಏನ್ ಹೇಳಿದಿರಿ ನೀವು? ನಿಮ್ಮ ಸರ್ಕಾರದ ಕಾನೂನಿನ ತಂದಿದ್ದೀರಿ, ಯಾರ ಮೇಲೆ ಕೇಸ್ ಹಾಕಿದಿರಿ? ಇವತ್ತು ಜನ ಓಡಾಡಕ್ಕಾಗದೆ ಇರ್ತಕ್ಕಂಥ ರೀತಿಯಲ್ಲಿ ಕಟ್ಟಿದಿರಲ್ಲ ಬ್ಯಾನರ್ಗಳು. ಯಾವನಪ್ಪ ಅಧಿಕಾರಿ? ಯಾರ ಮೇಲೆ ಆಕ್ಷನ್ ತಗೊಂಡಿದ್ದೀರಿ? ಸಣ್ಣ ಪಕ್ಷಗಳು ಯಾವ್ದೊಂದು ಬೋರ್ಡ್ ಹಾಕೊಂಡ್ರೆ ಕೇಸ್ ಹಾಕ್ತೀರಿ. ಒಂದು ಮಾತು ಹೇಳ್ತೀನಿ, ಇಲ್ಲಿ ನನಗೆ ಗೊತ್ತಿದೆ, ಕಚೇರಿಯಲ್ಲಿ ಕೂತ್ಕೊಂಡು ಕೆಲಸ ಮಾಡಲ್ಲ. ಈ ಒಂದು ಪ್ರಾಜೆಕ್ಟ್ಗೆ ಸಂಬಂಧಪಟ್ಟ ಹಾಗೆ ಅಲ್ಲೆಲ್ಲೋ ನಾಗರಬಾವಿ ಹತ್ರ ಒಂದು ಬಾಡಿಗೆ ಮನೆ ತಗೊಂಡು ಅಲ್ಲಿ ಕೆಲವು ಪುಡಾರಿಗಳನ್ನ ಇಟ್ಕೊಂಡು ಮಾಫಿಯಾಗಳನ್ನ ಇಟ್ಕೊಂಡು ಅಲ್ಲಿ ವ್ಯವಹಾರ ನಡೆಸ್ಕೊಂಡು ಕೂತಿದ್ದೀರಿ. DC ಕಚೇರಿಯಲ್ಲಿ ಮಾಡ್ತಾ ಇಲ್ಲ. ಎಷ್ಟು ಜನ ಜೈಲು